ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟೆಂಪಲ್ ರನ್ ಶುರು ಮಾಡಿದಂತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರ್ತಾ ಇದ್ದಂತೆ ಮತ್ತೆ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಪದೇ ಪದೇ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ನಾಗರಭಾವಿಯಲ್ಲಿ ಇರುವಂತಹ ಅಜ್ಜಯ್ಯನ ಮಠದಲ್ಲಿ ದರ್ಶನ ಪಡೆದಿದ್ದಾರೆ. ನಾಗರಭಾವಿಯಲ್ಲಿ ಇರುವಂತಹ ಅಜ್ಜಯ್ಯನ ಮಠದಲ್ಲಿ ದರ್ಶನ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಜ್ಜಯ್ಯನ ದರ್ಶನ ಪಡೆದಂತ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೂ ಮುನ್ನ ಅಜ್ಜಯ್ಯನ ದರ್ಶನ ಪಡೆದಿದ್ರು. ಬಳಿಕ ಸಿಎಂ ಆದ ನಂತರವೂ ಕೂಡ ಆಶೀರ್ವಾದ ಪಡೆದಿದ್ರು. ಈಗ ಕ್ಯಾಬಿನೆಟ್ ವಿಚಾರಕ್ಕೆ ದೆಹಲಿಗೆ ಹೋಗಿದ್ರು ಡಿಕೆ ಶಿವಕುಮಾರ್. ದೆಹಲಿಯಿಂದ ಬರ್ತಾ ಇದ್ದಂತೆ ಮತ್ತೆ ಅಜ್ಜಯ್ಯನ ಸನ್ನಿಧಿಗೆ ಭೇಟಿ ನೀಡಿ ಡಿಕೆ ಶಿವಕುಮಾರ್ ಅವರು ದರ್ಶನ ಪಡೆದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಸಿಎಂ ಆದ ನಂತರ ಪದೇ ಪದೇ ಅಜ್ಜಯ್ಯನ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಸನ್ನಿಧಾನಕ್ಕೆ ಆಗಾಗ ಭೇಟಿ ನೀಡ್ತಾನೆ ಇರ್ತಾ ಇದ್ರು. ಜೊತೆಗೆ ಸಿಎಂ ಆಗೋದಕ್ಕೂ ಆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ದಿನಾಂಕ ಸಮಯವನ್ನ ಕೇಳಿದ್ದು ಕೂಡ ಅಲ್ಲೇ. ಈಗ ಒಂದು ಖಾತೆಯ ಖ್ಯಾತೆ ಶುರುವಾಗಿದೆ. ಸಚಿವ ಸಂಪುಟ ರಚನೆ ಮಾಡುವಂತ ಸವಾಲು ಕೂಡ ಇದೆ. ಅದರ ಬೆನ್ನಲ್ಲೇ ಮತ್ತೆ ಮತ್ತೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಸನ್ನಿಧಿಗೆ ಧಾವಿಸಿ ದರ್ಶನವನ್ನ ಪಡ್ಕೊಂಡು ಆಶೀರ್ವಾದ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅಥವಾ ಮಾರ್ಗದರ್ಶನ ಅಜ್ಜಯ್ಯನ ಆಶೀರ್ವಾದದಿಂದ ಸಿಗುತ್ತೆ. ಹೀಗ್ ಮಾಡ್ಬೇಕು, ಹೀಗ್ ಮಾಡಬಾರ್ದು. ಯಾಕೆಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಕೂಡ ಆದಷ್ಟು ಸೈಲೆಂಟ್ ಆಗಿರಿ, ಅವಶ್ಯಕತೆಗಿಂತ ಹೆಚ್ಚಾಗಿ ಮಾತನಾಡಬೇಡಿ ಅನ್ನುವಂತ ಮಾರ್ಗದರ್ಶನ ಕೂಡ ಅಜ್ಜಯ್ಯನ ಸನ್ನಿಧಾನದಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು. ಹಾಗಾಗಿ ಈಗಲೂ ಕೂಡ ದರ್ಶನ ಪಡೆದಿದ್ದಾರೆ.